ನಾವು ಮಕ್ಕಳಿಗೆ ಕಲಿಸಬೇಕಾದ ಅತ್ಯಂತ ದೊಡ್ಡ ಪಾಠ ಏನು ಗೊತ್ತಾ? ಅದು ಪ್ರೀತಿ. ಸ್ನೇಹಿತರೆ, ನಾವು ಮಕ್ಕಳಿಗೆ ಗಣಿತ ಕಲಿಸುತ್ತೇವೆ, ವಿಜ್ಞಾನ ಕಲಿಸುತ್ತೇವೆ, ಭವಿಷ್ಯದಲ್ಲಿ ದೊಡ್ಡ ಕೆಲಸಕ್ಕೆ ಸೇರಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡುತ್ತೇವೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಮಗುವನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ರೂಪಿಸುವುದು ಹೇಗೆ? ಜೀವನದ ಏರಿಳಿತಗಳನ್ನು ಎದುರಿಸುವ ಶಕ್ತಿಯನ್ನು ಅವರಿಗೆ ನೀಡುವ ಅಸ್ತ್ರ ಯಾವುದು? ಆ ಅಸ್ತ್ರವೇ ಪ್ರೀತಿ. ಸ್ನೇಹಿತರೆ, ಪ್ರೀತಿ ಎಂಬುದು ಕೇವಲ ಒಂದು ಪದವಲ್ಲ, ಅದು ಜೀವನದ ಒಂದು ಮನೋಭಾವ. ಅದನ್ನು ನಾವು 4 ಹಂತಗಳಲ್ಲಿ ಮಕ್ಕಳಲ್ಲಿ ಬಿತ್ತಬೇಕಿದೆ. ಮೊದಲನೆಯದಾಗಿ, ತನ್ನನ್ನು ತಾನು ಪ್ರೀತಿಸುವುದು ಎಂದರೆ ತನ್ನ ಮೇಲಿರುವ ಗೌರವ ಮತ್ತು ಆತ್ಮವಿಶ್ವಾಸ. ಎರಡನೆಯದಾಗಿ, ತನ್ನವರನ್ನು ಪ್ರೀತಿಸುವುದು ಎಂದರೆ ತಂದೆ, ತಾಯಿ, ಕುಟುಂಬದ ಬಗ್ಗೆ ಇರುವ ಬದ್ಧತೆ. ಮೂರನೆಯದಾಗಿ, ಆತ್ಮೀಯರನ್ನು ಪ್ರೀತಿಸುವುದು, ಗೆಳೆಯರು ಮತ್ತು ಹಿತೈಷಿಗಳೊಂದಿಗೆ ಬೆರೆಯುವ ರೀತಿ. ನಾಲ್ಕನೆಯದಾಗಿ, ಇಡೀ ಮನುಕುಲವನ್ನೇ ಪ್ರೀತಿಸುವ ವಿಶಾಲ ಮನೋಭಾವ ಬೆಳೆಸಿಕೊಳ್ಳುವುದು. ಜೀವನದ ಮೇಲೆ ಇದರ ಪರಿಣಾಮ. ಯಾವ ಮಗುವಿನಲ್ಲಿ ಈ 4 ಅಂಶಗಳು ಅಂತರಂಗದಲ್ಲಿ ಬೇರೂರುತ್ತವೆಯೋ ಆ ಮಗುವಿನ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ಅವರು ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಿಲ್ಲ, ಬದಲಾಗಿ ಸಮಾಜಕ್ಕೆ ಬೇಕಾಗುವ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. ಇಂದು ನಾವು ಚರ್ಚಿಸಲಿರುವುದು ಇದೇ ವಿಷಯದ ಬಗ್ಗೆ. ಯಾವ ಮಗು ತನ್ನನ್ನು ತಾನು ಪ್ರೀತಿಸುತ್ತಾನೋ ಅವನಿಗೆ ಆತ್ಮವಿಶ್ವಾಸದ ಕೊರತೆ ಇರುವುದಿಲ್ಲ. ಯಾರು ಕುಟುಂಬವನ್ನು ಪ್ರೀತಿಸುತ್ತಾರೋ ಅವರಿಗೆ ಸಂಬಂಧಗಳ ಬೆಲೆ ತಿಳಿದಿರುತ್ತದೆ. ಆತ್ಮೀಯರನ್ನು ಪ್ರೀತಿಸುವ ಮಗು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಇನ್ನು ಇಡೀ ಮನುಕುಲವನ್ನೇ ಪ್ರೀತಿಸುವ ಮನೋಭಾವ ಬೆಳೆದರೆ ಆ ಮಗು ಜಾತಿ, ಮತ, ಧರ್ಮದ ಬೇಲಿಯನ್ನು ಮೀರಿ ಬೆಳೆಯುತ್ತಾನೆ. ಸ್ನೇಹಿತರೆ, ನೀವೇ ಯೋಚಿಸಿ ನೋಡಿ, ಈ 4 ಅಂಶಗಳು ಮಗುವಿನ ವ್ಯಕ್ತಿತ್ವದಲ್ಲಿ ಮಿಳಿತವಾದರೆ ಆ ಮಗು ಸಮಾಜಕ್ಕೆ ಕೇವಲ ಒಬ್ಬ ನಾಗರಿಕನಾಗಿರದೆ ಒಬ್ಬ ಬೆಳಕಾಗಿ ಹೊರಹೊಮ್ಮುತ್ತಾನೆ. ಇಂದಿನ ಈ ವಿಡಿಯೋದಲ್ಲಿ ಈ ಸಂಸ್ಕಾರಗಳನ್ನು ಮಕ್ಕಳಲ್ಲಿ ನಾವು ಹೇಗೆ ಬೆಳೆಸಬಹುದು ಎಂಬುದನ್ನು ವಿವರವಾಗಿ ನೋಡೋಣ. ಬನ್ನಿ, ಪ್ರೀತಿಯಿಂದ ಜಗತ್ತನ್ನು ಗೆಲ್ಲೋಣ.